ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಮೇಲೆ ಇರುವ ಟೆರೇಸ್ ಗಾರ್ಡನ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ಜಾಸ್ತಿಯಾಗಿ ದಾಸವಾಳನ ಹಾಕ್ಕೊಂಡಿದ್ದೀನಿ. ತುಂಬ ವೆರೈಟಿ ಇದೆ, ಒಂದು 50ಕ್ಕೂ ಹೆಚ್ಚು ವೆರೈಟಿ ದಾಸವಾಳನ ಇಟ್ಕೊಂಡಿದ್ದೀನಿ. ಒಂದಕ್ಕೊಂದು ಚೆನ್ನಾಗಿದೆ ದಾಸವಾಳ. ನೋಡ್ತಾ ಇದ್ರೆ ಅಂತೂ ಯಾವಾಗಲೂ ದಾಸವಾಳನ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ನಾವು ಕಡ್ಡಿ ತಂದು ಹಾಕಿರೋದು. ಎಲ್ಲೋ ಒಂದೊಂದು ಗಿಡ ಮಾತ್ರ ನಾವು ನರ್ಸರಿಯಿಂದ ತಂದು ಇಟ್ಟಿರುವಂತಹ ಗಿಡ. ಎಲ್ಲ ಇದು ಕೂಡ ಕಡ್ಡಿನೇ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿ ಅರಳುತ್ತೆ ಗಿಡಗಳು. ಇದು ಕೂಡ ಅಷ್ಟೇ, ಗಿಡ ಕಡ್ಡಿ ತಂದು ಹಾಕ್ಕೊಂಡಿರೋದು. ನೋಡಿ, ನಾನು ಇವತ್ತಿಂದ ಹೂವನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ ಒಂಥರ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ದಾಸವಾಳನ ಇಟ್ಟು ಪೂಜೆ ಮಾಡಿದ್ರೆ ನಾವು ಒಂದು ದಿವಸ ಕೂಡ ಹೂವು ತಂದು ಪೂಜೆ ಮಾಡಲ್ಲ, ಯಾವಾಗಲೂ ಹೂವು ಇದ್ದೇ ಇರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಬೇಸಿಗೆಗಾಲದಲ್ಲಂತೂ ತುಂಬ ಹೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ಅಂತೂ ನಾವು ಗಿಡಗಳ ಹತ್ರ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಗಿಡನೂ ಹಾಕ್ಕೊಂಡಿದ್ದೀವಿ, ಆದರೆ ಜಾಸ್ತಿಯಾಗಿ ನಾವು ದಾಸವಾಳನ ಹಾಕ್ಕೊಂಡಿದ್ದೀವಿ. ವೆರೈಟಿ ಆಗಿರುವಂತಹ ದಾಸವಾಳನ ಹಾಕ್ಕೊಂಡಿದ್ದೀವಿ. ರೋಸ್ ಕೂಡ ಇದೆ. ರೋಸಲ್ಲಿ ಕೂಡ ಒಂದು 4-5 ವೆರೈಟಿ ರೋಸ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಗಿಡ ಇಟ್ಕೊಂಡು ನೋಡಿ, ನೀವು ಒಂದು ಗಿಡ ಇಟ್ಕೊಂಡು ದಾಸವಾಳನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಮೇಲೆ ಇರುವ ಟೆರೇಸ್ ಗಾರ್ಡನ್. ಇದು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. 50ಕ್ಕಿಂತ ಹೆಚ್ಚಾಗಿ ಗಿಡನ ಇಟ್ಕೊಂಡಿದ್ದೀನಿ. ನಾವು ಹೂವಂತೂ ತಗೊಬರೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.